ಸ್ನೇಹಿತರೆ, ನಾನು ನಿಮ್ಗೆ ಇವಾಗ ಹೇಳೋಕೆ ಬಂದಿರೋ ಸ್ಟೋರಿ ಜಗನ್ನಾಥ್ ಅವರ ಲೈಫ್ನಲ್ಲಿ ನಡೆದ ನಿಜವಾದ ಘಟನೆ. ಅವ್ರು ನನಗೆ ಯಾವ ರೀತಿ ಸ್ಟೋರಿ ಹೇಳಿದಾರೋ ಆ ರೀತಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ನನ್ನ ಜಗ ಅಂತ ತಿಳ್ಕೊಳ್ಳಿ. ಬನ್ನಿ, ಅವ್ರಿಗೆ ಏನಾಯ್ತು, ಏನೇನು ಅನುಭವವಾಯಿತು, ಪ್ರತಿಯೊಂದು ಕೂಡ ಸ್ಟೋರಿ ಕೇಳೋಣ. ಸ್ನೇಹಿತರೆ, ಲೈಫ್ನಲ್ಲಿ ನಾವು ಎಷ್ಟೇ ದೊಡ್ಡದಾದ ಸಿಟಿಯಲ್ಲಿ ಇದ್ದರೂ ಕೂಡ ಈ ಹಬ್ಬದ ಟೈಮ್ನಲ್ಲಿ ಸ್ವಂತ ಊರಿಗೆ ಹೋಗೋ ಮಜಾನೇ ಬೇರೆ ಅಲ್ಪ. ನಮ್ಮ ಜಗನ್ನಾಥ್ ಅವರ ಕಥೆನೂ ಹಾಗೇನೆ. 2015ರ ದೀಪಾವಳಿ, ಧಾರವಾಡದ ಜನತಾ ನಗರ ಇವರ ಊರಾಗಿತ್ತು. ಆ ಊರಲ್ಲಿ ಇವರದೇ ಆದ ಒಂದು ಗ್ಯಾಂಗ್ ಕೂಡ ಇತ್ತು. ಇವರ ಗ್ಯಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಸಂಜಯ್, ಹರಿ, ದಿಲೀಪ್, ಜಗ ಮತ್ತೆ ವಾಸು ಪಕ್ಕ ಲೋಕಲ್ ಹುಡುಗರು ಇವರು. ಇವರೆಲ್ಲ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಹಬ್ಬಕ್ಕೆ ಅಂತ ಧಾರವಾಡಕ್ಕೆ ವಾಪಸ್ ಬಂದಿದ್ರು. ದೀಪಾವಳಿ ಅಂದ್ರೆ ಸುಮ್ಮನೆನಾ? ಆಗ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರು. ಆದರೆ ಈ ಬಾರಿ ಇವರ ಪ್ಲಾನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನೋಡಿ. ಅವರಿರುವ ಊರೊಳಗೆ ಕುಡಿಯೋದಕ್ಕೆ ಅವರಿಗೆ ತುಂಬಾ ಭಯ. ಯಾರು ದೊಡ್ಡವರು ನೋಡಿದ್ರೆ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತ. ಆಗ ಸಂಜಯ್ ಒಂದು ಸೀಕ್ರೆಟ್ ಜಾಗ ಹುಡುಕಿದ. ಅದುವೇ ಜನತಾ ನಗರದ ಸ್ಮಶಾನದ ಪಕ್ಕ ಇರೋ ಆ ಪಾಳು ಬಿದ್ದಿರೋ ಗೌರ್ಮೆಂಟ್ ಹಾಸ್ಟೆಲ್. ಅಲ್ಲಿನ ಜನ ಹೇಳ್ತಾರೆ ಸಂಜೆ 5 ಗಂಟೆ ಆದರೆ ಆ ಕಡೆ ಅಕ್ಕಿನೂ ಕೂಡ ಹಾರಲ್ಲ ಅಂತ. ಇವರಿಗೂ ಕೂಡ ಅದೇ ಬೇಕಾಗಿತ್ತು. ಯಾರು ಇರಲ್ಲ, ಆದರೆ ಫುಲ್ ಡಿಫ್ರೆಂಟ್ ಗುರು ಅಂತ ಡಿಸೈಡ್ ಮಾಡಿದ್ರು. ಆದರೆ ಇವರಿಗೆ ಗೊತ್ತೇ ಇಲ್ಲ ಅಲ್ಲಿ ಇವ್ರು ಮಾತ್ರ ಅಲ್ಲ ಅಂತ. ಸಂಜೆ 6 ಗಂಟೆ ಆಗ್ತಾ ಬಂತು. ಹಾಸ್ಟೆಲ್ ಪಕ್ಕದ ಹೊಲದಲ್ಲಿ ಕೂತು ಪಾರ್ಟಿ ಶುರು ಮಾಡಿದ್ರು ನೋಡಿ. ಚಿಕನ್ ಐಟಮ್ ಎಲ್ಲನೂ ರೆಡಿಯಾಗಿತ್ತು. ನಮ್ಮ ಜಗ ಬ್ರಾಹ್ಮಣ ಆಗಿದ್ದಕ್ಕೆ ಸೈಡ್ನಲ್ಲಿ ಕೂತು ಅವರು ತಂದಿದ್ದ ವೆಜ್ ಊಟವನ್ನು ತಿನ್ನೋಕೆ ಪ್ಲಾನ್ ಮಾಡಿದ್ರು. ಹಾಗೆ ಮಾತುಕತೆ ನಡೀತಾ ಇರಬೇಕಾದ್ರೆ ಸಂಜಯ್ ಕಣ್ಣು ಆ ಕತ್ತಲಲ್ಲಿ ಸ್ವಲ್ಪ ದೂರಕ್ಕೆ, ಸುಮಾರು ಒಂದು 70 ಅಡಿ ದೂರದಲ್ಲಿ ನೋಡಿದ. ಸ್ಮಶಾನದ ಕಡೆ ಮುಖ ಮಾಡಿ ಒಬ್ಬ ಮುದುಕ ನಿಂತಿದ್ದಾನೆ. ಆಗ ಸಂಜಯ್ಗೆ ಒಂದು ರೀತಿ ಶಾಕ್ ಆದಂಗೆ ಆಗುತ್ತೆ. ಆಗ ಅವನು ಹೇಳ್ತಾನೆ, ಲೋ, ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ನೋಡಿ, ಅಲ್ಲಿ ದೂರದಲ್ಲಿ ಒಬ್ಬ ಮುದುಕ ನಿಂತಿದ್ದಾನೆ, ಹೋಗಿ ಕೇಳೋಣ ಬನ್ನಿ ಅಂದ. ಇವರೆಲ್ಲ ಎದ್ದು ಆ ಕಡೆ ನೋಡೋ ಅಷ್ಟರಲ್ಲಿ ಆ ಮುದುಕ ಅಲ್ಲಿ ಇರಲಿಲ್ಲ. ಕೇವಲ 2 ಸೆಕೆಂಡ್ ಮಗ. ಅಷ್ಟು ಬೇಗ ಒಬ್ಬ ಮನುಷ್ಯ ಮಾಯ ಆಗೋಕೆ ಚಾನ್ಸೇ ಇಲ್ಲ. ಆ ಇಡೀ ಗ್ಯಾಂಗಿಗೆ ಫಸ್ಟ್ ಟೈಮ್ ನೋಡಿ ಭಯ ಆಗೋದಕ್ಕೆ ಶುರುವಾಯಿತು. ಲವ್, ಬೇಡ ಕಣ್ರೋ, ಇಲ್ಲಿ ಕುಳಿತುಕೊಳ್ಳೋದು ಸೇಫ್ ಅಲ್ಲ, ಹಾಸ್ಟೆಲ್ ಬಿಲ್ಡಿಂಗ್ ಒಳಗೆ ಹೋಗೋಣ ಅಂತ ಎಲ್ಲರೂ ಅಲ್ಲಿರುವ ಲಗೇಜ್ ಎಲ್ಲ ಎತ್ಕೊಂಡು ಆ ಪಾಳು ಬಿದ್ದಿದ್ದ ಹಾಸ್ಟೆಲ್ ಒಳಗೆ ಹೋದ್ರು ನೋಡಿ. ಹಾಸ್ಟೆಲ್ ಒಳಗೆ ಬಂದು ಒಂದು ರೂಮ್ ನಲ್ಲಿ ಚಿಕನ್ ಮಾಡೋಕೆ ತಂದಿದ್ದ ಸ್ಟವ್ ಅನ್ನು ಹಚ್ಚಿದ್ರು. ಆಗ ವಾಸು ಮನೆಗೆ ಹೋಗಿ ಹಲ್ವಾ ತರ್ತೀನಿ ಕಣ್ರೋ ಅಂತ ಹೇಳಿ ಅವನು ಅಲ್ಲಿಂದ ಹೊರಟ. ಮಿಕ್ಕಿದ್ದ 5 ಜನ ಅಲ್ಲೇ ರೂಮಲ್ಲಿ ಕೂತಿದ್ರು. ಚಿಕನ್ ರೆಡಿ ಆಗ್ತಾ ಇತ್ತು. ದೊಡ್ಡ ಪಾತ್ರೆಯಲ್ಲಿ ಹಾಕಿ ಮಧ್ಯ ಇಟ್ರು. ಸಂಜಯ್, ಹರಿ ಮತ್ತೆ ದಿಲೀಪ್ ತಿನ್ನೋದಕ್ಕೆ ಶುರು ಮಾಡಿದ್ರು. ಭಾನು ಮತ್ತು ಜಗ ಸ್ವಲ್ಪ ದೂರ ಕುಳಿತಿದ್ರು. ದೀಪಾವಳಿ ಬೇರೆ ಅಲ್ವಾ, ಹೊರಗಡೆ ಪಟಾಕಿ ಹೊಡೆದ್ರು. ಆ ಪಟಾಕಿಯ ಬೆಳಕು ಕಿಟಕಿಯಿಂದ ಒಳಗೆ ಬರ್ತಾ ಇತ್ತು. ಆದರೆ ಆ ಬೆಳಕಿನಲ್ಲಿ ಸಂಜಯ್ ನೋಡಿದ ದೃಶ್ಯನೇ ಬೇರೆ. ಅದು ಇವತ್ತಿಗೂ ಅವನ ಕನಸಿನಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅವರ ಮಧ್ಯ ಅಂದ್ರೆ ಚಿಕನ್ ಪಾತ್ರೆಯ ಪಕ್ಕದಲ್ಲಿ ಒಬ್ಬಳು 18 ವರ್ಷದ ಹುಡುಗಿ ನಿಂತಿದ್ದಾಳೆ. ಅವಳ ಮುಖ ಪೂರ್ತಿ ಕಪ್ಪು ಮಸಿ ಬಳಿದ ಹಾಗೆ ಇದೆ. ಅವಳು ಹೇಗೆ ಬಗ್ಗಿದ್ದಾಳೆ ಅಂದ್ರೆ ಅವಳ ಮೂಗು ಚಿಕನ್ ಪಾತ್ರೆಗೆ ತಾಕ್ತಾ ಇದೆ. ಅತಿ ಭಯಾನಕವಾದ ವಿಷಯ ಏನಂದ್ರೆ ಅವಳ ಕಣ್ಣಿನಿಂದ ರಕ್ತದ ಹನಿಗಳು ಒಂದೊಂದಾಗಿ ಚಿಕನ್ ಮೇಲೆ ಬೀಳ್ತಾ ಇದೆ. ಎಲ್ಲರಿಗೂ ತುಂಬಾನೇ ಶಾಕ್ ಆಗೋಗಿದೆ. ಅವಳು ನಿಧಾನವಾಗಿ ತಲೆ ಎತ್ತಿ ಎಲ್ಲರನ್ನು ನೋಡ್ತಿದ್ದಳು. ನಿಮ್ಮಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಅವಳ ಕಣ್ಣಿನಲ್ಲಿ ಏನೋ ಒಂದು ರೀತಿಯ ನೋಟ. ಆಮೇಲೆ ತನ್ನ ಕೈಯನ್ನು ಸೀದಾ ಆ ಬಿಸಿ ಬಿಸಿಯಾದ ಚಿಕನ್ ಪಾತ್ರೆ ಒಳಗೆ ಹಾಕಿ 4-5 ಪೀಸ್ ಎತ್ಕೊಂಡು ಬಾಯಿ ಒಳಗೆ ತುರಿಕೊಂಡು ಪಕ್ಕದ ರೂಮ್ ಒಳಗೆ ಓಡಿ ಹೋದಳು. ಇವರು ಶಾಕಿಂದ ಹೊರಗೆ ಬರೋದಕ್ಕೆ 5 ನಿಮಿಷ ಬೇಕಾಯಿತು. ಇವರೆಲ್ಲ ಅಲ್ಲಿಂದ ಓಡಿ ಹೋಗೋಕ್ಕೆ ಗೇಟ್ ಹತ್ರ ಹೋದ್ರೆ ಅಲ್ಲಿರುವ ವಾಟರ್ ಟ್ಯಾಂಕ್ ಮೇಲೆ ಬಿಳಿ ಸೀರೆಯ ಅಜ್ಜಿ ಕಾಲುಗಳು ಉಲ್ಟಾ ಇದ್ದವು ಅಂತ ಅನಿಸ್ತಾ ಇತ್ತು. ಅವಳು ಸ್ಮಶಾನದ ಕಡೆಗೆ ಹಾಗೆ ಜಂಪ್ ಮಾಡಿದಳು. ಇವರು ಪ್ರಾಣ ಉಳಿಸಿಕೊಳ್ಳೋಕೆ ಒಂದು ರೂಮ್ ಒಳಗೆ ಹೋಗಿ ಡೋರ್ ಹಾಕಿಕೊಂಡ್ರು. ಆದರೆ ಆ ರೂಮ್ ಒಳಗೆ ನೋಡಿದರೆ 10 ಬೆಕ್ಕುಗಳು ಇವರನ್ನು ಸರೌಂಡ್ ಮಾಡಿದವು. ಆಗ ದಿಲೀಪ್ ಒಂದು ಮರದ ಪೀಸ್ ತಗೊಂಡು ಬೆಕ್ಕಿಗೆ ಹೊಡೆದ. ಬೆಕ್ಕಿಗೆ ಹೊಡೆದಿದ್ದ ತಡ ಇಡೀ ಹಾಸ್ಟೆಲ್ನ ಮೇಲೆ ಯಾರು ಕಲ್ಲು ಎಸೆದ ಹಾಗೆ ಸೌಂಡ್ ಬಂತು. ಕೊನೆಗೆ ಜಗ ಏನ್ ಮಾಡ್ದ ಅಂದ್ರೆ ಇವರೆಲ್ಲರಿಗೂ ಧೈರ್ಯ ತುಂಬಿ ದೇವರ ನಾಮ ಸ್ಮರಣೆ ಮಾಡ್ತಾ ಅಲ್ಲಿಂದ ಹೊರಗೆ ಬಂದ ಮೇಲೆ ಜೀವ ಬಂದ ಹಾಗೆ ಆಯ್ತು. ಅವರು ಹೇಗೋ ಅಲ್ಲಿಂದ ಹೊರಗೆ ಬಂದ ಮೇಲೆ ವಾಸು ಸಿಕ್ಕಿದ. ಆಗ ಅವನು ಹೇಳಿದ ವಿಷಯವನ್ನು ಕೇಳಿ ಎಲ್ಲರಿಗೂ ಜ್ಞಾನೋದಯ ಆಯಿತು. ವಾಸು ಹೇಳ್ತಾನೆ, ನಾನು ಹಾಗೆ ಬರ್ತಾ ಇರಬೇಕಾದ್ರೆ ದಿಲೀಪ್ ನನ್ನನ್ನು ಹಿಂದೆಯಿಂದ ಕರೆದ. ಆದರೆ ಅವನ ವಾಯ್ಸ್ ಒಂದು ರೀತಿ ಮೃಗದ ಥರ ಇತ್ತು. ನಾನು ತಿರುಗಿ ನೋಡದೆ ಓಡಿ ಬಂದೆ. ಆದರೆ ಆ ಟೈಮಲ್ಲಿ ದಿಲೀಪ್ ಇವರ ಜೊತೆ ಹಾಸ್ಟೆಲ್ ಒಳಗೆ ಲಾಕ್ ಹಾಕಿದ್ದ.
ಹಾಗಾದರೆ ವಾಸುನ ಕರೆದಿದ್ದು ಯಾರು? ಆ ಚಿಕನ್ ತಿಂದಿದ್ದು ಯಾರು? ಸ್ನೇಹಿತರೆ, ಇವತ್ತಿಗೂ ಆ ಧಾರವಾಡದ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದ ಸ್ಮಶಾನದ ಹತ್ತಿರ ಯಾರು ಚಿಕನ್ ತಿನ್ನಲ್ಲ. ನೆನಪಿರಲಿ ಸ್ನೇಹಿತರೆ, ನಾವು ಮಜಾ ಮಾಡೋಕ್ಕೆ ಹೋಗೋ ಜಾಗದಲ್ಲಿ ಯಾರಾದರೂ ನಮಗೆ ಕಂಪ್ನಿ ಕೊಡೋಕ್ಕೆ ಕಾಯ್ತಾ ಇರ್ತಾರೆ. ನೋಡಿ, ಇವರೆಲ್ಲ ಹೇಗೋ ಪ್ರಾಣ ಉಳಿಸಿಕೊಂಡು ಬಂದ ಮೇಲೆ ನೆಕ್ಸ್ಟ್ ಡೇ ಊರಲ್ಲಿರೋ ಒಬ್ಬ ಹಳಬ್ರನ್ನ ವಿಚಾರಿಸಿದ್ರು. ಆಗ ಅವರಿಗೆ ಗೊತ್ತಾಗಿದ್ದು ಆ ಜಾಗದ ಅಸಲಿ ಕತೆ. ಅದು 90ರ ದಶಕ. ಹಾಸ್ಟೆಲ್ ಫುಲ್ ಫೇಮಸ್ ಆಗಿತ್ತು. ಆದರೆ ಒಂದು ದೀಪಾವಳಿ ಹಬ್ಬದ ದಿನವೇ ಅಲ್ಲಿ ಒಬ್ಬಳು ಹುಡುಗಿ ನಿಗೂಢವಾಗಿ ಸತ್ತಿದ್ದಳು. ಅವಳು ಸತ್ತಿದ್ದು ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಅವಳ ಕಣ್ಣುಗಳನ್ನು ಯಾರೋ ಕಿತ್ತಿದ್ರು ಅಂತ ಊರಲ್ಲಿ ಬಿಸಿಗುಡ್ತಾರೆ. ಅವತ್ತಿನಿಂದ ಆ ಹಾಸ್ಟೆಲ್ ಖಾಲಿ ಆಯಿತು. ಧಾರವಾಡ ಜನ ಹೇಳ್ತಾರೆ, ಆ ಸ್ಮಶಾನದ ಕಾವಲು ಕಾಯೋ ಅಜ್ಜ ಆ ಹುಡುಗಿನ ತನ್ನ ಮಗಳ ಥರ ಸಾಕ್ತಾ ಇದ್ದ ಅಂತ. ಯಾರಾದರೂ ಅಲ್ಲಿ ನಾನ್ ವೆಜ್ ಅಥವಾ ಎಣ್ಣೆ ತಗೊಂಡು ಹೋದರೆ ಆ ಅಜ್ಜಿಗೆ ಫುಲ್ ಸಿಟ್ಟು ಬರುತ್ತೆ. ಏಕೆಂದರೆ ಆ ಹುಡುಗಿಗೆ ಚಿಕನ್ ಅಂದರೆ ಪಂಚಪ್ರಾಣ ಇತ್ತಂತೆ. ಸಂಜಯ್ನ ಕಣ್ಣಿಗೆ ಬಿದ್ದ ಆ ಮುದುಕ ಬೇರೆ ಯಾರೂ ಅಲ್ಲ, ಆ ಸ್ಮಶಾನದ ಹಳೆಯ ವಾಚ್ಮ್ಯಾನ್. ಅವನು ಸತ್ತು ಸುಮಾರು ಒಂದು 20 ವರ್ಷ ಆಗಿತ್ತು. ನಿಮಗೆ ಇನ್ನೂ ಸ್ಟೋರಿ ಹೇಳ್ತೀನಿ ಕೇಳಿ. ಅದು ಏನಂದರೆ, ಇವರು ಆ ರೂಮ್ ಒಳಗೆ ಹೋದಾಗ ಲಾಕ್ ಆಗಿದ್ದಾಗ ನಡೆದಿದ್ದು. ದಿಲೀಪ್ ಆ ಬೆಕ್ಕಿಗೆ ಮರದ ಕಡ್ಡಿಯಿಂದ ಹೊಡೆದ್ನಲ್ಲ, ಆಗ ಇಡೀ ರೂಮ್ನಲ್ಲಿ ಒಂದು ವಿಚಿತ್ರವಾದ ವಾಸನೆ ಬರೋಕೆ ಶುರುವಾಯಿತು. ಆ ವಾಸನೆ ಹೇಗಿತ್ತು ಅಂದರೆ, ಅದು ಕೊಳೆತು ಹೋದ ಮಾಂಸದ ವಾಸನೆ. ಹರಿ ಹೇಳಿದ, ಲೋ ಯಾರೋ ನನ್ನ ಕಾಲನ್ನು ಎಳಿತಾ ಇದ್ದಾರೆ ಅಂತ. ಟಾರ್ಚ್ ಹಾಕಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಹರಿಯ ಪ್ಯಾಂಟ್ ಮೇಲೆ ಕಪ್ಪು ಕೈ ಗುರುತಿತ್ತು. ಅಷ್ಟೇ ಅಲ್ಲ, ಈ ರೂಮ್ನ ಮೇಲ್ಗಡೆ ಇರೋ ಫ್ಯಾನ್ ಇಲ್ಲದ ಉಕ್ಕಿನಿಂದ ರಕ್ತದ ಹನಿಗಳು ಕೆಳಗೆ ಬೀಳೋಕೆ ಶುರುವಾದವು. ಇವರು ತಂದಿದ್ದ ಚಿಕನ್ ಪೀಸ್ ಅಷ್ಟೊತ್ತಿಗೆಲ್ಲ ಫುಲ್ ಕಪ್ಪಾಗೋಗಿತ್ತು. ಸಂಜಯ್ಗೆ ಅವಾಗ ಅನಿಸಿದ್ದು, ಆ ಹುಡುಗಿ ಕೇವಲ ಚಿಕನ್ ತಿನ್ನೋದಕ್ಕೆ ಬಂದಿಲ್ಲ, ಇವರ ಪ್ರಾಣನೇ ಕಿತ್ಕೊಂಡು ತಿನ್ನೋದಕ್ಕೆ ಬಂದಿದ್ದಾಳೆ ಅಂತ. ನಿಮ್ಮಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಏನಂದರೆ, ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ವಾಸು ವಿಷಯಕ್ಕೆ ಬರೋಣ. ಅವನು ಹಾಗೆ ಹಲ್ವಾ ತಗೊಂಡು ಬರಬೇಕಾದ್ರೆ ದಿಲೀಪ್ ಹೆಸರಲ್ಲಿ ಕೂಗಿದ್ದು ಯಾರು ಗೊತ್ತಾ? ವಾಸು ಹೇಳುವ ಪ್ರಕಾರ ಅವನು ತಿರುಗಿ ನೋಡದೆ ಹೋದಾಗ ಆ ಧ್ವನಿ ಬದಲಾಗಿ, ಲೋ ವಾಸು, ತಿರುಗಿ ನೋಡು ಮಗ, ನಿನಗೆ ಹಲ್ವಾ ಇಷ್ಟ ಅಲ್ವಾ? ಒಂಥರ ಭಯಾನಕ ಸೌಂಡ್ ಬರೋದಕ್ಕೆ ಶುರುವಾಯಿತು. ಅವನು ಹಾಗೆ ಸ್ಮಶಾನದ ಗೇಟ್ ದಾಟುವಾಗ ಅವನ ಶರ್ಟನ್ನು ಯಾರೋ ಜೋರಾಗಿ ಎಳೆದ ಹಾಗೆ ಆಯಿತು. ಅವನು ಮನೆಗೆ ಹೋಗಿ ನೋಡಿದ್ರೆ ಅವನ ಶರ್ಟ್ ಹಿಂದೆ ಕತ್ತರಿಯಿಂದ ಕತ್ತರಿಸಿದ ಹಾಗೆ ಹರಿದಿದೆ. ಮರುದಿನ ಬೆಳಗ್ಗೆ ಇವರೆಲ್ಲ ಹಾಸ್ಟೆಲ್ನ ಹತ್ರ ಹೋಗಿ ನೋಡಿದ್ರೆ ಇವರು ಬಿಟ್ಟು ಬಂದಿದ್ದ ಚಿಕನ್ನ ಪಾತ್ರೆ ಪೂರ್ತಿಯಾಗಿ ಖಾಲಿಯಾಗಿದೆ. ಆದರೆ ಆ ಪಾತ್ರೆ ಸುತ್ತ ಮನುಷ್ಯರ ಹೆಜ್ಜೆ ಗುರುತು ಇರಲಿಲ್ಲ. ಬದಲಾಗಿ ದೊಡ್ಡ ದೊಡ್ಡ ಹಕ್ಕಿಗಳ ಅಥವಾ ಯಾವುದೋ ಒಂದು ಪ್ರಾಣಿ ಉಗುರುಗಳ ಗುರುತು ಇತ್ತು. ಜಗನ್ನಾಥ್ ಅವರು ಇವತ್ತಿಗೂ ಹೇಳ್ತಾರೆ, ಆ ರಾತ್ರಿ ನಾವು ಪೂಜೆ ಮಾಡೋ ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ಅಥವಾ ನಮ್ಮ ಪುಣ್ಯಕ್ಕೆ ಬದುಕಿದ್ದೀವಿ. ಇಲ್ಲವಾಗಿದ್ದರೆ ಇವತ್ತು ನಾವು ಆ ಸ್ಮಶಾನದ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾ ಇದ್ವಿ ಹಾಗಂತ ಹೇಳಿದ್ರು. ಸ್ನೇಹಿತರೆ, ನೀವೇನಾದರೂ ಧಾರವಾಡ ಅಥವಾ ಬೆಂಗಳೂರಿನ ಯಾವುದೇ ಹಾಳು ಬಿದ್ದಿದ್ದ ಜಾಗಕ್ಕೆ ಪಾರ್ಟಿ ಮಾಡೋಕೆ ಹೋಗೋದಿದ್ರೆ ನೆನಪಿಡಿ, ನೀವು ಕುಡಿಯೋ ಎಣ್ಣೆಯ ವಾಸನೆಗಿಂತ ಅಲ್ಲಿರೋ ಆತ್ಮಗಳ ಹಸಿವೆ ತುಂಬಾ ಡೇಂಜರ್ ಆಗಿರುತ್ತೆ. ಈ ಕತೆ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಹತ್ರನೂ ಇದೇ ರೀತಿಯ ಕತೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.